ಪೊಲೀಸರ ನಡೆ ವಿರುದ್ಧ ಹಿಂದೂ ಕಾರ್ಯಕರ್ತರ ಆಕ್ರೋಶ. ಶೂ ಧರಿಸಿ ಪಾಂಡವಪುರ ಆರ್ಎಸ್ಎಸ್ ಕಚೇರಿಗೆ ಪೊಲೀಸರ ಎಂಟ್ರಿ. ಪೊಲೀಸರ ನಡೆಗೆ ಹಿಂದೂ ಕಾರ್ಯಕರ್ತರ ತೀವ್ರ ಆಕ್ರೋಶ ವ್ಯಕ್ತವಾಗಿದೆ. ಶೂ ಧರಿಸಿ ಪಾಂಡವಪುರ ಆರ್ಎಸ್ಎಸ್ ಕಚೇರಿಗೆ ಪೊಲೀಸರು ಎಂಟ್ರಿಯನ್ನು ಕೊಟ್ಟಿದ್ದಾರೆ. ಪೊಲೀಸರ ನಡೆ ವಿರೋಧಿಸಿ ಕಾರ್ಯಕರ್ತರಿಂದ ಪ್ರತಿಭಟನೆಯನ್ನು ನಡೆಸಲಾಗಿದೆ. ಪಾಂಡವಪುರ ಠಾಣೆ ಮುಂದೆ ಹಿಂದೂ ಪರ ಸಂಘಟನೆಯ ಕಾರ್ಯಕರ್ತರು ಪ್ರೊಟೆಸ್ಟ್ ಮಾಡಿದ್ದಾರೆ. ನಿನ್ನೆ ಶರಣ್ ಪಂಪ್ವೆಲ್ ವಶಕ್ಕೆ ಪಡೆಯಲಾಗಿತ್ತು. ಈ ವೇಳೆ ಪೊಲೀಸರು ಶೂನ ಧರಿಸಿ ತೆರಳಿದ್ರು. ಹೀಗಾಗಿ ಶೂನ ಧರಿಸಿ ಆರ್ಎಸ್ಎಸ್ ಕಚೇರಿ ಒಳಗೆ ಪ್ರವೇಶವನ್ನು ಪಡೆದಂತಹ ಪೊಲೀಸರ ವಿರುದ್ಧ ಇವತ್ತು ಪ್ರತಿಭಟನೆ ಮಾಡಲಾಯಿತು. ಪಡೆ ಕಟ್ಟುತ್ತೀರ ಸಮರ ಕಾದಿದೆ, ಕನಕಾಳೆಯ ಹೋಗಾರದ ಸತ್ತು ಬರೆದಿದೆ. ಏನಕ್ಕೋಸ್ಕರ ಕರ್ಕೊಂಡು ಹೋಗ್ತಾ ಇದ್ದೀರಾ? ನಾವೇನಾದ್ರು ಭಯೋತ್ಪಾದಕರ? ನಾವೇನಾದ್ರೂ ಸಾಮಾಜಿಕ ಇದು ಗೂಂಡಾವರ್ತನೆ ಮಾಡ್ತಾ ಇದ್ದೀವಾ ಅಥವಾ ಇನ್ನೇನಾರು ಮಾಡ್ತಾ ಇದ್ದೀವಾ? ಅದನ್ನ ನೀವು ಪರಿಗ್ರಹಿಸ್ಬೇಕಲ್ವಾ? ಅದನ್ನ ಯಾಕೆ ಪರಿಗಣಿಸಲ್ಲ? ನಮ್ಮ RSS ಕಾರ್ಯಕರ್ತರು ದೇಶಕ್ಕೋಸ್ಕರ ದುಡಿತಾ ಇರ್ತಕ್ಕಂಥವ್ರು ನಮ್ಮ ಪತ್ರಿಕೆಗಳಲ್ಲೂ ಬರಲ್ಲ. ಪ್ರವಾಹ ಪೀಡಿತ ಪ್ರದೇಶಕ್ಕೆ ಕಾಯ ವಾಚ ಮನಸ್ಸು ದುಡಿದಂತ ಕಾರ್ಯಕರ್ತರು ಎಲ್ಲಿ ಪ್ರವಾಹ ಪೀಡಿತರಾಗ್ತಾರೆ? ಕೊರೋನಾ ಟೈಮಲ್ಲಿ. ಹೆಚ್ಚಿನ ಡೀಟೇಲ್ಸ್ ನಮ್ಮ ಪ್ರತಿನಿಧಿ ನಂದೀಶ್ ನೀಡ್ತಾರೆ. ನಂದೀಶ್, ಒಂದು ಕಡೆ ಪೊಲೀಸರ ನಡೆಗೆ ತೀವ್ರ ಆಕ್ರೋಶ, ಮತ್ತೊಂದು ಕಡೆ ಪೊಲೀಸ್ ಠಾಣೆ ಮುಂದೆಯೇ ಪ್ರತಿಭಟನೆ. ಆಕ್ಚುಲ್ ಆಗಿ ಕಾರ್ಯಕರ್ತರ ಬೇಡಿಕೆ ಏನು? ಪೊಲೀಸರು ಏನು ಹೇಳ್ತಾರೆ ಈ ಸಂದರ್ಭದಲ್ಲಿ? ಮಧುಸೂದನ್, ನಿನ್ನೆ ಪಾಂಡವಪುರದ RSS ಕಚೇರಿಯಲ್ಲಿ ಬೈಠಕ್ ಕಾರ್ಯಕ್ರಮ ಇತ್ತು. ಆ ನಿಟ್ಟಿನಲ್ಲಿ ಏನು ಹಿಂದೂ ನಾಯಕರುಗಳು ಕೂಡ ಆ ಒಂದು ಬೈಠಕ್ನಲ್ಲಿ ಭಾಗವಹಿಸಿದ್ರು. RSS ಮುಖಂಡರುಗಳು ಮಂಗಳೂರಿನ ಪುನೀತ್ ಅತ್ತಾವರ್ ಹಾಗೆ ಶರಣ್ ಪಂಪ್ವೆಲ್ ಇಬ್ಬರು ಕೂಡ ಒಂದು ಬೈಠಕ್ನಲ್ಲಿ ಭಾಗವಹಿಸಿದ್ರು. ಆ ಸಂದರ್ಭದಲ್ಲಿ ಏನು ಮಂಗಳೂರಿನ BC ರೋಡ್ಗೆ ಚಲೋಗೆ ಕರೆಯನ್ನ ಕೊಟ್ಟಿದ್ರು. ಆ ನಿಟ್ಟಿನಲ್ಲಿ ಅವರನ್ನ ವಶಕ್ಕೆ ಪಡೆಯುವ ನಿಟ್ಟಿನಲ್ಲಿ ಬಂಧಿಸುವ ನಿಟ್ಟಿನಲ್ಲಿ ಪೊಲೀಸರು ಕೂಡ RSS ಕಚೇರಿಗೆ ನಿನ್ನೆ ರಾತ್ರಿ ಭೇಟಿಯನ್ನ ಕೊಡ್ತಾರೆ. ಆ ಸಂದರ್ಭದಲ್ಲಿ ಶರಣ್ ಪಂಪ್ವೆಲ್ ಅವರು ಅಲ್ಲಿ ಸ್ಥಳದಿಂದ ಕಾಲ್ ಕೀಳ್ತಾರೆ. ಮತ್ತೊಂದು ಕಡೆ ಪುನೀತ್ ಅತ್ತಾವರ್ ಅವರು ಕೂಡ ಅಲ್ಲಿ ಅವರನ್ನು ಹಿಡಿದು ಎಳೆದಾಡುವಂತಹ ಪ್ರಸಂಗವೂ ಕೂಡ ನಡೆಯುವಂಥದ್ದು. ಅಲ್ಲದೆ RSS ಕಚೇರಿಗೆ ಪೊಲೀಸರು ಶೂ ಅನ್ನ ಧರಿಸಿ ಎಂಟ್ರಿಯನ್ನ ಕೊಟ್ಟರು. ಆ ನಿಟ್ಟಿನಲ್ಲಿ ನಮ್ಮ ಭಾವನೆಗಳಿಗೆ ಧಕ್ಕೆ ಆಗಿದೆ ಎಂಬ ನಿಟ್ಟಿನಲ್ಲಿ ಇದೀಗ ಹಿಂದೂ ಕಾರ್ಯಕರ್ತರು RSS ಕಾರ್ಯಕರ್ತರು ಒಂದು ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು. ನಿನ್ನೆ RSS ಕಚೇರಿ ಮುಂದೆಯೇ ತಡರಾತ್ರಿವರೆಗೂ ಕೂಡ ಪ್ರತಿಭಟನೆಯನ್ನ ಮಾಡಿದ್ರು. ಬಳಿಕ ಮಂಡ್ಯ SP ಮಲ್ಲಿಕಾರ್ಜುನ್ ಬಾಲದಂಡಿ ಅವರು ಸ್ಥಳಕ್ಕೆ ಬಂದು ಏನು ಪ್ರತಿಭಟನಾ ನಿರತರನ್ನ ಒಂದು ರೀತಿ ಸಮಾಧಾನ ಪಡಿಸುವ ಒಂದು ಕೆಲಸವನ್ನ ಮಾಡಿದ್ರು. ಆದ್ರೆ RSS ಕಾರ್ಯಕರ್ತರು ಮತ್ತು ಹಿಂದೂ ಕಾರ್ಯಕರ್ತರು ಇಂದಿಗೂ ಕೂಡ ಅವರ ಮೇಲೆ ಪೊಲೀಸ್ ಅಧಿಕಾರಿಗಳು ಏನು ಶೂ ಅನ್ನ ಧರಿಸಿ ಬಂದಂತಹ DYSP ಮುರಳಿ ಹಾಗೆ ಇನ್ಸ್ಪೆಕ್ಟರ್ ವಿವೇಕಾನಂದ ಅವರನ್ನ ಸಸ್ಪೆಂಡ್ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಈಗ ಆ ಒಂದು ಪ್ರತಿಭಟನೆಯನ್ನು ಕೂಡ ಪಾಂಡವಪುರದ ಠಾಣೆಯ ಮುಂದೆ ಇದೀಗ ಮಾಡ್ತಾ ಇರುವಂತದ್ದು. ಆ ನಿಟ್ಟಿನಲ್ಲಿ ಆ ಒಂದು ಪ್ರತಿಭಟನೆಗೆ ಬಿಜೆಪಿ ಮುಖಂಡರು ಕೂಡ ಸಾಥನ್ನ ನೀಡಿದ್ದಾರೆ. ಮಾಜಿ ಸಚಿವ ಅಶ್ವಥ್ ನಾರಾಯಣ್ ಸೇರಿದಂತೆ ಇಲ್ಲಿನ ಸ್ಥಳೀಯ ನಾಯಕರೆಲ್ಲರೂ ಕೂಡ ಅವರಿಗೆ ಆ ಒಂದು ಪ್ರತಿಭಟನೆಗೆ ಸಾಥ್ ನೀಡಿರುವಂತದ್ದು. ಅವರ ಒಂದೇ ಒಂದು ಅಂದ್ರೆ ನಮ್ಮ ಭಾವನೆಗಳಿಗೆ ಧಕ್ಕೆ ಆಗಿದೆ. ಪೊಲೀಸರು ಶೂ ಅನ್ನ ಧರಿಸಿ RSS ಕಚೇರಿಗೆ ಬಂದಿದ್ದಾರೆ. ಆ ನಿಟ್ಟಿನಲ್ಲಿ ಶೂ ಧರಿಸಿ ಬಂದಂತ ಅಧಿಕಾರಿಗಳನ್ನ ಸಸ್ಪೆಂಡ್ ಮಾಡಬೇಕು ಎಂಬ ನಿಟ್ಟಿನಲ್ಲಿ ಈಗ ಆಗ್ರಹವನ್ನು ಕೂಡ ಮಾಡ್ತಾ ಇರುವಂತದ್ದು. ಆ ನಿಟ್ಟಿನಲ್ಲಿ ಬೆಳಿಗ್ಗೆಯಿಂದಲೂ ಕೂಡ ಠಾಣೆಯ ಮುಂದೆಯೇ ಪ್ರತಿಭಟನೆಯಲ್ಲಿ ಕಾರ್ಯಕರ್ತರು ನಿರತರಾಗಿರುವಂತದ್ದು. ಮಧುಸೂದನ್, ಧನ್ಯವಾದ ನಂದೀಶ್ ನಿಮ್ಮ ಮಾಹಿತಿಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.